हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज सेकेंड पीयूसी हिंदी स्टूडेंट के लिए यानी जो छात्र एग्ज़ाम 2 लिखने के लिए तैयारियां कर रहे हैं उन स्टूडेंट के लिए या उन विद्यार्थियों के लिए आज से लेसन वाइज एमसीक्यू आंसर्स समझाऊंगा और हर वीडियो में एक एक लेसन नहीं तो दो दो लेसन के एमसीक्यू आंसर्स आपको समझाऊंगा, क्योंकि अगर आप आसानी के साथ अगर सुन लेंगे तो सारे आंसर्स आप याद रख सकते हैं। स्टूडेंट्स, जो भी मेरे चैनल पर नए हैं, सब्सक्राइब नहीं कर लिए तो सब्सक्राइब कर लीजिए। वीडियो को स्किप मत करिए, अंत तक देखिए कि आज से आप लोगों को लेसन वाइज एमसीक्यू आंसर्स समझाऊंगा। तो आज सुजान भगत के या सुजान भगत कहानी पर जितने भी जो एमसीक्यू आंसर्स हैं उन आंसर्स को समझाऊंगा। कम से कम एक 12 क्वेश्चंस हैं और 12 आंसर्स आपको आज समझाऊंगा। स्टूडेंट्स, ಈ ವಿಡಿಯೋದಲ್ಲಿ ಕೇವಲ ಸುಜಾನ್ ಭಗತ್ ಸ್ಟೋರಿ ಇದೆಯಲ್ಲ, ಆ ಸ್ಟೋರಿ ಮೇಲೆ 12 ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ MCQ. ಆ 12 ಕ್ವೆಶ್ಚನ್ಗಳ ಆನ್ಸರನ್ನು ನಾನು ಓರಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ನೀವು ಕೂಡ ಅಷ್ಟೇ ಓರಲ್ ಆಗಿ ನೀವು ಕೇಳಿಕೊಂಡ್ರೆ ನೀವು ಈಸಿಯಾಗಿ ನೆನ್ಪಿಡ್ಬೋದು. ಸೊ ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಯಾರೆಲ್ಲ ಸೆಕೆಂಡ್ ಎಕ್ಸಾಮಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಸ್ಟೂಡೆಂಟ್ಸ್, ಜಸ್ಟ್ ಟುಡೇ I discuss about only Sujan Bhagata's MCQ answers, because MCQ answers are so important for you, because they will ask in exam 10 MCQ, then आपको भी क्या 10 आंसर्स आपको लिखना होता है. तो इसीलिए आज सुजान भगत के जो MCQ आंसर्स है वो समझाऊंगा. तो आइए स्टूडेंट्स, किताब में क्वेश्चंस पढ़कर आंसर्स आपको समझाऊँ. बन्नी स्टूडेंट्स, ಇವಾಗ ಬುಕ್ ತೋರಿಸ್ಬಿಟ್ಟು ಕ್ವೆಶ್ಚನ್ ಓದಿ ಆನ್ಸರ್ಸು ಹೇಳ್ತೀನಿ. ಎಸ್ ಸ್ಟೂಡೆಂಟ್ಸ್, ನೀವು ನೋಡ್ತಾ ಇದ್ದೀರಾ, ಇದು ಸುಜಾನ್ ಭಗತ್ ಸ್ಟೋರಿ. जस्ट आई एम शोइंग यू सुजान भगताज MCQs यानी MCQ क्वेश्चंस और आंसर्स भी आपको समझाऊंगा. तो आप नीट से क्या इन सारे आंसर्स को याद रखिए, क्योंकि ये पहली स्टोरी है. फर्स्ट स्टोरी में से ही प्रश्न क्या पूछेंगे. तो फर्स्ट क्वेश्चन यहाँ यहीं पर ऊपर लिखे देखिए, एक शब्द या वाक्यांश या वाक्य में उत्तर लिखिए. जस्ट आपको एक ही वर्ड में आंसर लिखना, ಒಂದೇ ವರ್ಡಲ್ಲಿ ನೀವು ಆನ್ಸರು ಬರೀಬೇಕು. ಸೊ ನಾನು ತುಂಬ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೀನಿ ಆನ್ಸರ್ಸ್ ಎಲ್ಲ ಹೇಗೆ ಬರೀಬೇಕಂತ. ಸೊ ಇವತ್ತು ಕೂಡ ನೋಡಿ. ಫಸ್ಟ್ ಕ್ವೆಶ್ಚನ್, सीधे साधे किसान धन आते ही किस और झुकते हैं. ಆನ್ಸರ್ ಏನು ಬರಿಬೇಕಂದ್ರೆ ಧರ್ಮ ಅವ್ರ ಕೀರ್ತಿ. ಈ ಎರಡೇ ವರ್ಡ್ ಬರೆದ್ರೆ ಸಾಕು, ಧರ್ಮ ಅವ್ರ ಕೀರ್ತಿ. ಅಲ್ಲಿ ಇರುತ್ತೆ 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನ್ನಲ್ಲಿ ಧರ್ಮ ಅವ್ರ ಕೀರ್ತಿ, ಧರ್ಮ ಅವ್ರ ಬೇರೆ ಬೇರೆ ಎಲ್ಲ ಕೊಟ್ಟಿರ್ತಾರೆ. ಬಟ್ ಅವರ್ ಕರೆಕ್ಟ್ ಆನ್ಸರ್ ಇಸ್ ಧರ್ಮ ಅವ್ರ ಕೀರ್ತಿ. ಈ ವರ್ಡ್ ನೀವು ಫೈಂಡ್ ಮಾಡಿ ಅಲ್ಲಿ ಬರಿಬೇಕು. ಸೆಕೆಂಡ್ ಕ್ವೆಶ್ಚನ್ ಈಸ್, कानून को इलाके में आते तो किसके चौपाल में ठहरते. सुजान महतो. आंसर सुजान महतो. थर्ड क्वेश्चन, सुजान ने गांव में क्या बनवाया. पक्का कुआं. ಸೊ ಆಪ್ಷನಲ್ಲಿ ತುಂಬ ಕೊಟ್ಟಿರ್ತಾರೆ. ಪಕ್ಕಾ ಕುವಾ ಕೊಟ್ಟಿರ್ತಾರೆ, ಬೇರೆ ಬೇರೆ ಎಲ್ಲ ತಲಾಬ್ ಕೊಟ್ಟಿರ್ತಾರೆ, ನದಿ ಏನೇನೋ ಕೊಟ್ಟಿರ್ತಾರೆ. ಸೊ ನಮ್ಮದು ನೀವು ಏನು ಫೈಂಡ್ ಮಾಡಬೇಕಂದ್ರೆ ಪಕ್ಕಾ ಕುವಾ. ದೆನ್ ಫೋರ್ತ್ ಒನ್, ಸುಜಾನ್ ಕಿ ಪತ್ನಿ ಕಾ ನಾಮ್ ಕ್ಯಾ ಹೈ. ಬುಲಾಕಿ. ಬೇರೆ ಬೇರೆ ಎಲ್ಲ ಹೆಣ್ಮಕ್ಳ ಹೆಸರು ಕೊಟ್ಟಿರ್ತಾರೆ. ಸೊ ನೀವು ಬರೆಯೋದು ಯಾವುದಂದರೆ ಬುಲಾಕಿ. ಸೊ ಆನ್ಸರ್ ಈಸ್ ಬುಲಾಕಿ. ಸುಜಾನ್ ಕೆ ಬಡೆ ಬೇಟೆ ಕಾ ನಾಮ್ ಲಿಖಿಯೇ. ಬೋಲಾ. ಆನ್ಸರ್ ಕರೆಕ್ಟ್ ಯಾವುದಂದರೆ ಬೋಲಾ. ಈ 4 ಕೂಡ ಸಿಮಿಲರ್ ಆನ್ಸರ್ಸ್ ಕೊಟ್ಟಿರ್ತಾರೆ, ಬಟ್ ಕರೆಕ್ಟ್ ಆನ್ಸರು ಬೋಲಾ. ಸುಜಾನ್ ಕೆ ಛೋಟೆ ಬೇಟೆ ಕಾ ನಾಮ್ ಕ್ಯಾ ಹೈ. ಶಂಕರ್. ಸೊ ಈ ಶಂಕರ್ಗೆ ತಕ್ಕಂತೆ ಇನ್ನೂ 3 ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ.
ಆಪ್ಷನ್ಸು. ಸೊ ನೀವು ಕರೆಕ್ಟ್ ಬರೆಯೋದು ಯಾವುದು, ಚೂಸ್ ಮಾಡೋದು ಶಂಕರ್. कौन द्वार पर आकर चिल्लाने लगा, भिक्षुक. सो भिक्षुक है ना, भीख मांग भी लिख सकते हैं और भिखारी भी लिख सकते हैं. यू कैन राइट एनी वर्ड, नो प्रॉब्लम. ಈ ಮೂರು ವರ್ಡಲ್ಲಿ ಯಾವುದೋ ಒಂದು ವರ್ಡ್ ಬರೆದ್ರೂ ಕೂಡ ನಡೀತೆ. ಬಟ್ ಅಲ್ಲಿ ಆಪ್ಷನಲ್ಲಿ ಯಾವ್ದು ಕೊಟ್ಟಿರ್ತಾರೆ ನೋಡಬೇಕು. ಓಕೆನಾ. ಭಿಕ್ಷುಕ್ ಕೊಟ್ಟರೆ ಭಿಕ್ಷುಕು, ಭೀಕ್ ಮಾಂಗ್ ಕೊಟ್ಟರೆ ಭೀಕ್ ಮಾಂಗು, ಭಿಕಾರಿ ಕೊಟ್ಟರೆ ಭಿಕಾರಿ ಬರೀಬೇಕು. देन 8th बुढ़ापे में आदमी की क्या मारी जाती है, बुद्धि और मति. ಈ ಎರಡು ಕೂಡ ಮೀನಿಂಗ್ ಒಂದೇ, ಬಟ್ ಆಪ್ಷನಲ್ಲಿ ಯಾವ್ದು ಕೊಟ್ಟಿರ್ತಾನೆ ಅದು ನೋಡ್ಕೊಳ್ಬೇಕು. ಬುದ್ಧಿ ಕೊಟ್ಟರೆ ಬುದ್ಧಿ ಚೂಸ್ ಮಾಡಿ, ಮತಿ ಕೊಟ್ಟರೆ ಮತಿ ಚೂಸ್ ಮಾಡಬೇಕು. ಓಕೆನಾ. देन 9th घर में किसका राज होता है, जो कमाता है. ಇಲ್ಲಾಂದರೆ ಇನ್ನೊಂದು ವರ್ಡ್ ಕೂಡ ಕೊಟ್ಟಿರ್ತಾರೆ, ಕಮಾವು, ಕಮಾವು. ನೀವು ಯಾವುದು ಕೊಟ್ಟರು ಕೂಡ ಬರೀಬೇಕು. ಕಮಾವು ಕೊಟ್ಟರೆ ಕಮಾವು ಅಂತ ಬರೆದ್ಬಿಡಿ. ಜೋ ಕಮಾತಾ ಅಂದರೆ ಜೋ ಕಮಾತಾ ಆನ್ಸರ್ ಬರೀಬೇಕು. देन 10th ಕಟಿಯಾ का ढेर देखकर कौन दंग रह गई, बुलाकी. ಇದು ಕಟಿಯಾ ಮೀನ್ಸು ಸ್ಟೂಡೆಂಟ್ ನೆನ್ಪಿಟ್ಕೊಳ್ಳಿ. ಕಟಿಯಾ ಮೀನ್ಸು ಗ್ರೀನ್ ಗ್ರಾಸ್, ಏನೇ ಹಸಿರು ಹುಲ್ಲು ಅಂತೀವಲ್ಲ, घास, हरी घास. कटिया का ढेर देखकर कौन दंग रह गई, बुलाकी. देन सुजान की गोद में सिर रखे, सिर मीन्स हेड, सिर रखे किन्हें अकथनीय सुख मिल रहा था, बैलों. बैलों मीन्स ऑक्सेस, ऑक्सेने ಎತ್ತುಗಳು ಅಂತ ಕನ್ನಡದಲ್ಲಿ. ಸೊ बैलों को मिलने लगा. देन लास्ट 12th भिक्षुक के गांव का नाम लिखिए, अमोला. सो भिक्षुक जो भिखारी था, भिखारी के गांव का नाम क्या है, अमोला. सो इस तरह से स्टूडेंट आपको निरंतर क्या है, ये आंसर्स क्या याद रखना चाहिए. जस्ट यू रिमेंबर ओनली one word answers. When you remember one word answers, you can write any answer in exam, second exam. ಸೊ ಇದೇ ಥರ ನೀವು ನೆನ್ಪಿಟ್ಕೊಂಡು ಬರೆದ್ರೆ ಸೆಕೆಂಡ್ ಎಕ್ಸಾಮಲ್ಲಿ ಪಾಸು ಆಗ್ಬೋದು. ನಾನು ಹೇಳಿದ್ದೀನಿ ಮುಂಚೆ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ ಹೇಗೆ ನೀವು ಬರೀಬೇಕು, ಹೇಗೆ ಬರೆದ್ರೆ ಮಾರ್ಕ್ಸ್ ಬರುತ್ತೆ. ಜಸ್ಟ್ ನೀವು ಪಾಸ್ ಆಗೋದಂದರೆ ಹಿಂದಿ ಸಬ್ಜೆಕ್ಟಲ್ಲಿ ತುಂಬ ಈಸಿ. ಸೊ ಆ ಕ್ವಶನ್ ರಿಲೇಟೆಡ್ ಏನಾದರೂ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸು ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಕ್ವಶನ್ ಕೂಡ ನೀವು ಬಿಡಬಾರ್ದು, ಬರೀಕೊಂಡು ಹೋಗಬೇಕು. ಸೊ ಏನಾದರೂ ಬರೆದ್ರೆ ಒಂದೊಂದು ಮಾರ್ಕ್ಸು ಬಂದೇ ಬರುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.